PUCಯಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ 2024ರಲ್ಲಿ ನಡೆದಿರತಕ್ಕಂಥ ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನೆಕ್ಸ್ಟ್ ನಾನು ನಿಮಗೆ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಕೊಡ್ತೀನಿ, ಅದನ್ನು ಸಹಿತ ನೋಡಿ. ಎಲ್ಲ ವಿಷಯಗಳಲ್ಲಿ ನಿಮಗೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನ ಕೀ ಆನ್ಸರ್ ಒಂದಿಗೆ ಕೊಡ್ತೀನಿ. ಸೊ ದಯಮಾಡಿ ವಿಡಿಯೋನ ಲೈಕ್, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್. ನೀವು ಫಸ್ಟ್ ಟೈಮ್ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಕ್ವಶನ್ ಪೇಪರನ್ನು ನೋಡುವ. ಫಸ್ಟ್ ಅ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 10 ಇರ್ತಾವ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 10 ಪ್ರಶ್ನೆ 10 ಅಂಕ. ಮೊದಲ ಪ್ರಶ್ನೆ, ಡ್ಯಾಶ್ ಬೆಸನೆನ್ನದೆ ಜೀಯನ್ನದೆ ದೇವನ್ನದೆ. ಈ ಕುಸಿರದಿರ್ಪೆ ಯಂಗಾಧಿಪತಿ ಈ ಸಾಲುಗಳನ್ವಯ ದುರ್ಯೋಧನನಿಗೆ ಉಸಿರದೇ ಇರುವವರು ಯಾರು ಅಂತ ಕೇಳಿದ್ರು. ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ಆ ಆಪ್ಷನ್ ಕರ್ಣ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 2, ತಪವನ್ನ ಗಟ್ಟಿವಾಳೆಯನ್ನು ಏನೆಂದು ಕರೆಯುತ್ತಾನೆ ಅಂತ ಕೇಳಿದ್ರು. ಆಪ್ಷನ್ ಇ ಬಂಧನ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 3, ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು ಅಂತ ಕೇಳಿದ್ರು. ಸೊ ಗಣಪದವಿ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 4, ಮಾದೇವ ಯಾರ ಮಕ್ಕಳನ್ನ ದತ್ತುವಾಗಿ ಪಡೆದನು ಅಂತ ಕೇಳಿದ್ರು. ಆಪ್ಷನ್ ಅ ಸಂಕಮ್ಮ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 5, ಕರಳು ಬಳ್ಳಿಗೆ ತೊಡರಿದ ಹುಳು ಯಾವುದು ಅಂತ ಕೇಳಿದ್ರು. ಸೊ ಕ್ಯಾನ್ಸರ್ ಅಂತ ಬರ್ತದೆ. ಸೊ ಕ್ಯಾನ್ಸರ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 6, ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಯಾವ ರೀತಿಯ ನ್ಯಾಯವನ್ನ ಕಂಡಿರಲಿಲ್ಲ ಅಂತ ಕೇಳಿದ್ರು. ಕಾಕತಾಳ ನ್ಯಾಯ ಅನ್ನೋದು ಸರಿಯಾದ ಉತ್ತರ. 7ನೇ ಪ್ರಶ್ನೆ, ಕೆಟ್ಟು ಹೋದ ಗಡಿಯಾರವನ್ನು ಕೂಡ ದಿನದಲ್ಲಿ 2 ಸಾರಿ ಸರಿಯಾದ ವೇಳೆಯನ್ನು ಸೂಚಿಸುತ್ತದೆ. ಈ ಮಾತು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಅಂತ ಕೇಳಿದ್ರು. ಇದು ಜ್ಯೋತಿಷದ ಅನಿಶ್ಚಿತತೆಯನ್ನು ಸೂಚಿಸುತ್ತದೆ ಅನ್ನೋದು ಸರಿ ಇದೆ. ನೆಕ್ಸ್ಟ್, ಪಿಶಾಚಿಗಳು ಯಾರ ಹೆಸರು ಕೇಳಿದರೆ ಹೆದರುತ್ತವೆ. ಆಪ್ಷನ್ ಆ ಶಿವನ ಹೆಸರು. ಪ್ರಶ್ನೆ 9, ಬೋಳೆ ಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ವೇಷದಲ್ಲಿ ಬರುತ್ತದೆ. ಆಪ್ಷನ್ ಇ ಮುದುಕಿ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್, ತಲೆಯಿಂದ ಕೆಲಸ ಮಾಡಿದರೆ ನೀವೇ ನೋಡಿದಿರಲ್ಲ ತಲೆ ಸಿಡಿಯುತ್ತದೆ. ಆದ್ದರಿಂದ ನಾವು ಮೊದಲಿನ ಹಾಗೆ ಕೈ ಮತ್ತು ಬೆನ್ನುಗಳಿಂದ ಕೆಲಸ ಮಾಡೋದೇ ವಾಸಿ. ಬೋಳೆ ಶಂಕರನ ಈ ಮಾತು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಅಂತ ಕೇಳಿದ್ರು. ಅದು ಶ್ರಮ ಸಂಸ್ಕೃತಿಯನ್ನು ಬೆಂಬಲಿಸುತ್ತದೆ ಅನ್ನೋ ಹೇಳಿಕೆ ಸರಿಯಾದ ಉತ್ತರ. ಎಸ್. ಸೊ ನೋಡೋಣ, ಬಿಟ್ಟ ಸ್ಥಳ ಪ್ರಶ್ನೆ 11. ನೀರಿಗಾಗಿ ಕರಿಯ ಡ್ಯಾಶ್ ತರುತ್ತಿದ್ದನು ಅಂತ ಕೇಳಿದ್ರು. ಸೊ ರೈಟ್ ಆನ್ಸರ್ ಬಾನಿ ಅಂತಕ್ಕಂಥದ್ದು ಉತ್ತರ. ಮುಂದೆ, ಡ್ಯಾಶ್ ಗೌತಮ ಬುದ್ಧನ ಸ್ಥಳವಾಗಿದೆ. ಸೊ ಲುಂಬಿನಿ. ರಂಗರಾವ್ ಕೈಗಾರಿಕಾ ತರಬೇತಿ ಶಾಲೆಯನ್ನ ಡ್ಯಾಶ್ ಎಲ್ಲಿ ಸ್ಥಾಪಿಸಿದನು ಅಂತ ಕೇಳಿದರೆ, ಊರು ಕೇಳಿದರೆ ಅದು ಶೇಟಿಗುಡ್ಡೆ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್, ರಕ್ಷಕರಂಡಕವು ಡ್ಯಾಶ್ ಕೈಯಿಂದ ಕೆಳಗೆ ಬಿದ್ದಿತ್ತು ಅಂತ ಕೇಳಿದ್ರು. 14ನೇ ಉತ್ತರ ಕುಮಾರ ಭರತ. ಲಾಸ್ಟ್ ಕೇಳಿದರೆ, ಲೇಖಕರು ಸಿಪಾಯಿಯನ್ನ ಡ್ಯಾಶ್ ದಂಗೆ ಎಂದು ಕರೆದಿದ್ದಾರೆ, ಅದು ರೈತ ದಂಗೆ ಅಂತ ಕರೆದಿದ್ದಾರೆ ಅನ್ನೋದು ಉತ್ತರ ಇತ್ತು. ಇನ್ನು ಹೊಂದಿಸಿ ಬರೀರಿಗೆ ಹೋಗೋಣ. ತಲ್ಲನಿಸದಿರು ಕಂಡ ತಾಳು ಮನವಿ ಅಂತ ಕೇಳಿದ್ದಾರೆ. ಸೊ 16ನೇ ಉತ್ತರ ಏನಾಗ್ತದಪ್ಪ ಅಂದ್ರ ಕನಕದಾಸರು ಅನ್ನೋದು ಉತ್ತರ. ನೆಕ್ಸ್ಟ್, ಎಂದಿಗೆ ಅಂತ ಕೇಳಿದ್ದಾರೆ. ಸೊ ಎಂದಿಗೆ ಇದರ ಉತ್ತರ BC ರಾಮಚಂದ್ರ ಶರ್ಮಾ. ಇನ್ನು ಸುನಾಮಿ ಹಾಡು ಕೇಳಿದರೆ ಇದನ್ನು ಬರೆದಿರ್ತಕ್ಕಂಥವ್ರು HL ಪುಷ್ಪ. ಇನ್ನು ದೇವರಿಗೊಂದು ಅರ್ಜಿ ಅಂತ ಕೇಳಿದ್ದಾರೆ. ಸೊ ಇದನ್ನು ಬರೆದಿರ್ತಕ್ಕಂಥವ್ರು ಲಕ್ಕೂರು C ಆನಂದ. ಲಾಸ್ಟ್ ಇತ್ತು ಜೀವಕ್ಕೆ ಇಂಧನ ಅಂತ ಕೇಳಿದ್ದಾರೆ, ಅದು ಬಸವರಾಜ್ ಒಕ್ಕುಂದ ಅವರು ಬರೆದಿರ್ತಕ್ಕಂಥ ಕವಿತೆ ಇತ್ತು. ಸೊ ಕವಿತೆ ಮತ್ತು ಕವಿಗಳ ಹೆಸರುಗಳನ್ನ ಹೊಂದಿಸಿ ಬರಲಿಕ್ಕೆ ಕೇಳಿದರು. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಪದ್ಯ ಭಾಗದಲ್ಲಿ ಪ್ರಶ್ನೆ 21, ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದ್ದು ಅಂತ ಕೇಳಿದ್ದಾರೆ. ಆನ್ಸರ್, ತಿಲದ ತೈಲದ ತೆರದಿ, ಕಾಷ್ಟದಗ್ನಿಯ ತೆರದಿ, ನೆಲದ ಮರೆಯೊಳಗೆ ತೊಳಗುವ ನಿಧಾನದಂತೆ ಅಂತ ಅಂಶಗಳನ್ನು ನಿಮ್ಮ ಉತ್ತರದಲ್ಲಿ ಇರಬೇಕು. ವೃಕ್ಷವನ್ನ ಆದಿಕೇಶವ ಹೇಗೆ ಸಲ್ಲುತ್ತಾನೆ ಅಂತ ಕೇಳಿದ್ದಾರೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಗಳಿಗೆ ಕಟ್ಟೆಯನ್ನ ಕಟ್ಟಿ ನೀರೆರೆದು ಗಟ್ಟಿಯಾಗಿ ಸಲಹುವನು. ಪ್ರಶ್ನೆ 23, ಹೊಟ್ಟೆಯೊಳಗಿನ ಮಗುವು ಯಾವ ವರವನ್ನ ಬೇಡುತ್ತಿದೆ ಅಂತ ಕೇಳಿದ್ದಾರೆ. ತನ್ನ ಉಸಿರಿಗೆ ವರವ ಕೊಡು, ನಾನು ನಿನ್ನ ಬಾಳ ಹಸಿರಿಗೆ ಹೂ ತರುವೆನು ಅನ್ನೋದು ಉತ್ತರ. ಇನ್ನ ಅಮ್ಮಿಯನ್ನ ಸೃಷ್ಟಿಕರ್ತೆ ಎಂದು ಏಕೆ ಕರೆಯಲಾಗಿದೆ ಅಂತ ಕೇಳಿದರೆ, ಸೂಜಿಯ ಮೂಗಿಗೆ ದಾರ ಪೋಣಿಸಿ ಸಂತೆಯಲ್ಲಿ ಕೊಂಡು ತಂದ ನಿರಾಕಾರ ಮಾನಕ್ಕೆ ಹೊಲಿಗೆ ಹಾಕಿ ಕಡಲಿನಂತ ಬಟ್ಟೆಗೆ ನಮ್ಮ ನಮೂನೆಯ ರೂಪಗಳನ್ನು ಕೊಡುವಳು ಅನ್ನೋದು 24ನೇ ಪ್ರಶ್ನೆ ಉತ್ತರ ಇತ್ತು. ಪ್ರಶ್ನೆ 25, ಗದ್ಯ ಭಾಗದ ಪ್ರಶ್ನೆಗಳು. ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯಬಲ್ಲ ಗುಣವಿದೆ ಅಂತ ಕೇಳಿದ್ದಾರೆ. ಸೊ ರಾಗಿಯಲ್ಲಿ ಪ್ರತ್ಯಾಮ್ಲೀಯ ಗುಣ ಇದೆ, ಅದು ಹೃದಯದ ಬೇನೆ ಮತ್ತು ಕ್ಯಾನ್ಸರ್ಗಳನ್ನು ತಡೆಯಬಲ್ಲ ಔಷಧಿಯ ಗುಣಗಳಿವೆ ಅಂತ ಬರೀಬೇಕು. ಪ್ರಶ್ನೆ 26, ಮಹಾನ್ ವ್ಯಕ್ತಿಗಳ ದರ್ಶನ ಅರ್ಥವಾಗುವುದು ಹೇಗೆ ಅಂತ ಕೇಳಿದ್ವಿ. ಆನ್ಸರ್,
ಹುಟ್ಟೂರನ್ನ ಮನೆಗಳನ್ನ ನೋಡಲೇಬೇಕೆಂದಿಲ್ಲ, ಅವರ ಕೃತಿಗಳನ್ನ ಓದುವುದರಿಂದ ಅರ್ಥ ಮಾಡಿಕೊಳ್ಳಬಹುದು. ಪ್ರಶ್ನೆ 27, ರಂಗರಾವ್ ತಮ್ಮ ಉಯಿಲಿನಲ್ಲಿ ಏನು ಬರೆದಿದ್ದರು ಅಂತ ಕೇಳಿದ್ದಾರೆ. ಅಸ್ಪೃಶ್ಯ ಜನಾಂಗದಲ್ಲಿ ಅತಿಯಾಗಿ ಹಿಂದುಳಿದವರೆನಿಸಿದ ಜಾಡಮಾಲಿಗಳು ನನ್ನ ಪಾರ್ಥಿವ ಶರೀರಕ್ಕೆ ಶವ ಸಂಸ್ಕಾರ ಮಾಡಬೇಕು, ಆಗ ಮಾತ್ರ ನನಗೆ ಚಿರಶಾಂತಿ ದೊರೆಯುವುದು ಅಂತ ಉತ್ತರಗಳನ್ನ ನೀವು ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಕೃಷಿ ಜಮೀನನ್ನ ಯಾರು ಖರೀದಿಸುವಂತಿಲ್ಲ ಅಂತ ಕೇಳಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಭೂ ಸುಧಾರಣಾ ಕಾಯ್ದೆ ಪ್ರಕಾರ ರೈತ ಅಥವಾ ರೈತ ಕೂಲಿಕಾರರಲ್ಲದವರು ಕೃಷಿ ಜಮೀನುಗಳನ್ನ ಖರೀದಿಸುವ ಹಾಗಿಲ್ಲ ಅಂತ ಇತ್ತು. ಇನ್ನು ಗದ್ಯ ಭಾಗದಿಂದ ಪ್ರಶ್ನೆಗಳು. ಸಾವಿಯಾರನನ್ನು ತನ್ನ ಸಹೋದರನಿಗೆ ಆಸ್ತಿಯನ್ನು ಹೇಗೆ ಹಂಚಿದ ಅಂತ ಕೇಳಿದ್ದಾರೆ. ಇದ್ದ ದುಡ್ಡಿರೋ ಪೆಟ್ಟಿಗೆ ಆಭರಣ ತನಗೆ, ಒಳ್ಳಗದ್ದೆ ತೋಟ ಹೊಲವೆಲ್ಲ ಸರದಾರ ಸೋಮಣ್ಣನಿಗೆ, ನದಿ ಹತ್ತಿರದ ಕಲ್ಲು ಮರಡಿ ಭೋಳಿ ಶಂಕರನಿಗೆ ಹೀಗೆ ಹಂಚಿದ. ಇನ್ನು ಸೈತಾನನು 3 ಪಿಶಾಚಗಳನ್ನ ಭೂಲೋಕಕ್ಕೆ ಏಕೆ ಕಳುಹಿಸಿದನು ಅಂತ ಕೇಳಿದ. ಭೋಳೆಶಂಕರನ ಮತ್ತವನ ಅಣ್ಣಂದಿರಲ್ಲಿ ವೀರಸ ಹುಟ್ಟಿಸಿ 3ರನ್ನ ನರಕಕ್ಕೆ ಕರೆದು ತನ್ನಿ ಎಂದು ಆತ ಕಳಿಸ್ತಾನೆ. ಇನ್ನು ಭೋಳೆಶಂಕರನ ಹುಡುಗಿಯರಿಗೆ ಚಿನ್ನ ಕೊಟ್ಟಿದ್ದಕ್ಕೆ ಸಾವಿಯಾರನನ್ನು ಏನು ಹೇಳುತ್ತಾನೆ ಅಂತ ಕೇಳಿದ್ರು. ಸೊ ಭೋಳೆಶಂಕರ ಎಂತ ಕೆಲಸ ಮಾಡಿದೆ, ಬೇಜವಾಬ್ದಾರಿ ಹುಡುಗಿಯರಿಗೆ ಆಡೋ ಮಕ್ಕಳಿಗೆ ಚಿನ್ನದ ನಾಣ್ಯವನ್ನ ಕೊಟ್ಟೆ ಅಂತಲ್ಲ, ನನಗೆ ತುಸು ಹಣ ಸಿಕ್ಕದರೆ ವ್ಯಾಪಾರ ಮಾಡಿ ಅದು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಚಿನ್ನದ ಮೊಟ್ಟೆ ಇಡೋ ಹಾಗೆ ಮಾಡ್ತಿದ್ದೆ ಅಂತ ಇತ್ತು. ಇನ್ನು ಸೈತಾನನ ಆಗಮನವನ್ನ ಭಾಗವತ ಹೇಗೆ ತಿಳಿಸಿದ್ದಾನೆ ಅಂತ ಕೇಳಿದ್ದಾರೆ. ಸರ್ವ ಕೆಡಕಿನ ಒಡೆಯ ಬಂದನು, ಚಿನ್ನದ ಹುಲ್ಲು ಸಿಡಿವಂತ ಒಡಿಸಿ ನಗುತ್ತಾ ಚಿತ್ತದಲ್ಲಿ ನರಕಗಳ ಸೃಷ್ಟಿಸಿ ಜೀವರಸಗಳ ಬತ್ತಿಸುವ ಕತ್ತಲೆಯ ನಿಜ ಜನಕ ಬಂದನು. ಸಂದರ್ಭ ಸಹಿತ ಸ್ವಾರಸ್ಯಗಳಿದ್ದಾವೆ. 33, ಜನನಿ ನಿಸ್ತನ್ಯ ಮನುಂಡೆ ನಾ ಬಳಿಕೆ ನೀಮ್ ಅಂತ ಇದೆ. ಸೊ ಇದು ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ದುರ್ಯೋಧನ ವಿಲಾಪ ಅಂತಕ್ಕಂಥ ಪದ್ಯಪಾಠದಲ್ಲಿದೆ. ಸೊ ಇದನ್ನ ದುರ್ಯೋಧನ ದುಶಾಸನನ ಕುರಿತು ದುಃಖಿಸುತ್ತಾ ಹೇಳ್ತಾನೆ ಅಂತಕ್ಕಂಥದ್ದನ್ನ ಸಂದರ್ಭ ಇತ್ತು, ಸ್ವಾರಸ್ಯವನ್ನ ಕೊಟ್ಟಿದ್ದೀನಿ, ಅದನ್ನ ಸಹಿತ ನೋಡ್ಕೊಡ್ರಿ. ಇನ್ನು ಹೆತ್ತವ ನಂಗೆ ಸಲುವಿದೆ ಅಂತ ಕೇಳಿದರೆ 34ನೇ ಪ್ರಶ್ನೆ. ಸೊ ಇದು ಶಿಶು ಮಕ್ಕಳಿಗೊಲಿದ ಮಾದೇವ ಜಾನಪದ ಅಂತಕ್ಕಂಥ ಪದ್ಯದೆ. ಶಿಶು ಮಕ್ಕಳು ಹೇಳ್ತಕ್ಕಂಥ ಸಂದರ್ಭವನ್ನು ಇದೆ, ಇದನ್ನು ಕೂಡ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್, ಸರಿಗಾತ್ರವಾಗಿ ಸುಮನಿಸಲಿ ನಿನ್ನತನ ಅಂತ ಕೇಳಿದರೆ ಇದು ಕೂಡ ಪದ್ಯಪಾಠ. ಮಗು ಮತ್ತು ಹೆಣ್ಣು ಮಗಳು ಎಚ್.ಎಸ್. ಶಿವಪ್ರಕಾಶ್ ಬರೆದಿರ್ತಕ್ಕಂಥ ಪದ್ಯ ಇದೆ. ಮಗು ಹೇಗೆ ಬೆಳಿಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಸೊ ಕವಿ ಏನ್ ಮಾಡಿದ್ದಾರೆ, ಇದನ್ನ ಓದುಗರಿಗೆ ಹೇಳಿದ್ದಾರೆ ಅಂತ ಅಂಶಗಳನ್ನ ಬರೆದ್ರೆ ಸಾಕು. ಇನ್ನು ಗದ್ಯ ಭಾಗದಲ್ಲಿ ಸಂದರ್ಭಗಳನ್ನು ನೋಡೋದಾದ್ರೆ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಅಂತ ಕೇಳಿದ್ದಾರೆ. ಸೊ ಇದು ಜ್ಯೋತಿಷ ಅಂತಕ್ಕಂಥ ಗದ್ಯ ಭಾಗದಿಂದ ಬರೆದಿದ್ದಾರೆ. ಜ್ಯೋತಿಷದ ಅರ್ಥ ರಹಿತವಾದದ್ದು ಎಂಬುದನ್ನು ಲೇಖಕರು ಹೇಳೋ ಸಂದರ್ಭದಲ್ಲಿ ಈ ಮಾತು ನಮಗೆ ಹೇಳಿದ್ದಾರೆ. ಇದ್ರದ್ದು ಕೂಡ ಸ್ವಾರಸ್ಯ ಸ್ವಲ್ಪ ನೋಡ್ಕೊಡ್ರಿ. ಇನ್ನು 37, ನಮಗಿದು ಅಭ್ಯುದಯ ಕಾಲ ಮಹಾಸುದಿನ ಅಂತ ಕೇಳಿದ್ದಾರೆ. ಸೊ ಇದು ನಿರಾಕರಣೆ ಡಾಕ್ಟರ್ ವೀಣಾ ಶಾಂತೇಶ್ವರ್ ಅವರು ಬರೆದಿರ್ತಕ್ಕಂಥ ಗದ್ಯಪಾಠದಿಂದ ಇದೆ. ಸೊ ದುಷ್ಯಂತ ಶಕುಂತಲೆಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಂತಕ್ಕಂಥದ್ದು ಇತ್ತು. ಇನ್ನು ದೀರ್ಘ ಗದ್ಯದಿಂದ ನೋಡೋದಾದ್ರೆ ಇವನಿಗೇನು ಹೆಂಡತಿನೇ ಮಕ್ಕಳೇ ಅಂತ ಕೇಳಿದ್ದಾರೆ. ಸೊ ಇದನ್ನ ಭೋಳೆಶಂಕರ ಅಂತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಬರೆದಿರ್ತಕ್ಕಂಥ ನಾಟಕ ಇದೆ. ಮೊದಲ ದೃಶ್ಯದಲ್ಲಿ ಸರದಾರನ ಹೆಂಡತಿ ಈ ಮಾತನ್ನ ಹೇಳ್ತಾಳೆ ಅಂತಕ್ಕಂಥ ಸಂದರ್ಭ ಇತ್ತು. ಸೊ ಸ್ವಾರಸ್ಯ ಸ್ವಲ್ಪ ನೋಡ್ಕೊಡ್ರಿ. ಎರಡನೇದು, ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳ್ತಾರೆ ಅಂತ ಇದೆ. ಸೊ ಇದು ಕೂಡ ಭೋಳೆಶಂಕರ್ ನಾಟಕ, ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಬರೆದಿದ್ದು. ದೃಶ್ಯ 8, ಭೋಳೆಶಂಕರ್ ಮಂತ್ರಿಗೆ ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಂತ ಇತ್ತು. ಸೊ ಸ್ವಾರಸ್ಯನೂ ಕೂಡ ತಾವುಗಳು ಏನ್ ಮಾಡಬೇಕು, ಬರಿಬೇಕಿತ್ತು. ಇನ್ನ 4 ಅಂಕದ ಪ್ರಶ್ನೆಗಳಿಗೆ ಬರೋಣ. ಸೊ ನೋಡಿ ಪ್ರಶ್ನೆಗಳು. ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನ ದುರ್ಯೋಧನ ಹೇಗೆ ಹೊಗಳುತ್ತಾನೆ ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು. ಇದು ದುರ್ಯೋಧನನ ವಿಲಾಪ ಅಂತಕ್ಕಂಥ ಪದ್ಯದಲ್ಲಿ ಬಂದಿದ್ದು. ರಕ್ತದ ಕಡಲಲ್ಲಿ ಬಿದ್ದಿರುವ ಅಭಿಮನ್ಯುವಿನ ಕಂಡು ದುರ್ಯೋಧನನ ದುಃಖ, ಗುರು ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಲು ಇತರರಿಗೆ ತಿಳಿಯದು. ನೀನು ಪ್ರವೇಶಿಸಿ ವೈರಿರಾಜರನ್ನ ಸದೆಬಡಿದೆ, ನಿನ್ನ ಶೂರತನಕ್ಕೆ ಏನೇ ಇಲ್ಲ, ಅಸಮ ಬಲಶಾಲಿ ಶೂರನಾದ ನಿನ್ನಂತೆ ಪರಾಕ್ರಮ ಮೆರೆದು ವೀರ ಮರಣವನ್ನ ಪಡೆಯುವ ಭಾಗ್ಯ ಏಕದೇಶಾನು ನನಗೆ ಬರಲಿ ಅಂತಕ್ಕಂಥದ್ದು ಉತ್ತರದ ಮೇನ್ ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ. ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. 41, ಲೋಕದ ಭಜನೆಯಲ್ಲಿ ಸಿಲುಕಿದವರಿಗೆ ಮುಕ್ತಿ ಇಲ್ಲ ಎಂಬುದನ್ನ ಅಕ್ಕ ಮಹಾದೇವಿ ಹೇಗೆ ನಿರೂಪಿಸಿದ್ದಾಳೆ ಅಂತ ಇದೆ. ಸೊ ಆಕೆ ಏನ್ ಮಾಡಿದಾಳಪ್ಪ ಅಂದ್ರೆ, ಅಕ್ಕ ಮಹಾದೇವಿ ರತ್ನದ ಸಂಕೋಲೆಯಾದರೂ ತೊಡರೆ, ಮುತ್ತಿನ ಬಲೆಯಾದರೂ ಬಂಧನವೇ, ಚಿನ್ನದ ಕತ್ತಿಯಲ್ಲಿ ತಲೆಗೆ ಹೊಯ್ದರೆ ಸಾಯದೇ ಇರಲು ಸಾಧ್ಯವಿಲ್ಲ. ಹಾಗೆ ಲೌಕಿಕ ಜೀವನದ ಹೊಗಳಿಕೆ ತೆಗಳಿಕೆಗಳೆಂಬ ಬಂಧನದಲ್ಲಿ ಸಿಲುಕಿದವನು ಎಂದೆಂದಿಗೂ ಜನನ ಮರಣಗಳ ಚಕ್ರದಲ್ಲಿ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ, ಇವರಿಗೆ ಮುಕ್ತಿಯೂ ಇಲ್ಲ ಅಂತ ಅಕ್ಕ ಮಹಾದೇವಿ ಹೇಳ್ತಾಳೆ ಅಂತಕ್ಕದ್ದನ್ನ ಬರಿಬೇಕು. ಪ್ರಶ್ನೆ 42, ರಾಮನ ಆಜ್ಞೆಯನ್ನ ಲಕ್ಷ್ಮಣ ಸೀತೆಗೆ ಹೇಗೆ ತಿಳಿಸಿದ ಅಂತ ಕೇಳಿದ್ದಾರೆ. ಇದು ಹಲು ಬಿದ್ದಳ್ ಕಲ್ಮರಂ ಕರಗುವಂತೆ ಅಂತ ಲಕ್ಷ್ಮೀಶನ ಬರೆದಿರ್ತಕ್ಕಂಥ ಪದ್ಯಪಾಠದ ಪ್ರಶ್ನೆ. ಇಲ್ಲಿ ಸೀತೆ ಪುನಿಪೋತ್ತಮರ ಪಾವನದ ವನಗಳಿಗೆ ಕರೆದೊಯ್ಯದೆ ಈ ದಾರುಣವಾದ ಕಟ್ಟಡವಿಗೆ
ಏಕೆ ಕರೆದುಕೊಂಡು ಬಂದೆ ಲಕ್ಷ್ಮಣ ಎಂದಾಗ ಲಕ್ಷ್ಮಣನು, ದೇವಿ, ನಿನಗಿನ್ನೂ ಹೇಳದೇ ಇರುವ ವಿಚಾರ ಯಾವುದೂ ಇಲ್ಲ. ರಘುಕುಲ ಶ್ರೇಷ್ಠ ರಾಮನಿಗೆ ಅಪವಾದ ಬಂದಿದೆ. ಅವನು ನಿನ್ನನ್ನು ಬಿಟ್ಟು ಬಿಟ್ಟಿದ್ದಾನೆ. ಅರಣ್ಯಕ್ಕೆ ಕಳುಹಿಸಿ ಬಾ ಎಂದು ನನ್ನನ್ನು ನೇಮಿಸಿರುವ ಪ್ರಯುಕ್ತ ಈ ರಾಜ್ಯಾಜ್ಞೆಯನ್ನ ಮೀರಲರಿಯದೆ ನಿನ್ನನ್ನು ಉಪಾಯದಿಂದ ಅರಣ್ಯಕ್ಕೆ ಕರೆದುಕೊಂಡು ಬಂದಿರುವೆನು. ಮರಳಿ ನಿನ್ನೊಯ್ಯಲಾರೆ, ನೀನು ಎಲ್ಲಿಗಾದರೂ ಹೋಗೆಂದು ದುಃಖದಿಂದ ತಿಳಿಸಿದನು ಅಂತ ಬರೀಬೇಕು. ಪ್ರಶ್ನೆ 43, ಕುವೆಂಪು ಅವರು ಕೂಗಾಟದ ರಾಜಕೀಯ ನಾಟಕ ಎಂದು ಹೇಳಿರೋ ಹಿನ್ನೆಲೆ ಏನು ಅಂತ ಕೇಳಿದ್ದಾರೆ. ಅವರು ಕರ್ನಾಟಕದ ಅಖಂಡತೆಯ ಗುರುತ್ವವನ್ನು ತಿಳಿಯದೆ ಆಗಾಗ ನಾಡು ಒಡೆಯುವ ಮಾತುಗಳು ಕೇಳಿ ಬರುತ್ತಿರೋಕೆ ಉತ್ತರ ಈ ಕವನ. ಕರ್ನಾಟಕ ಎಂದೆಂದಿಗೂ ಇಡಿಯಾಗಿರಬೇಕು, ಭಾವನಾತ್ಮಕ ಏಕತೆಯನ್ನು ಸಾಧಿಸಬೇಕು ಎಂಬ ಹಿನ್ನೆಲೆಯಲ್ಲಿ ಮೂಡಿ ಬಂದಿದೆ. ಕರ್ನಾಟಕ ಏಕೀಕರಣ ಗಾಂಧಿಯಿಂದ ಹರಿಸಲ್ಪಟ್ಟಿದೆ. ಹಿಂದಿನ ಹಿರಿಯರು ಕಂಡ ಕನಸನ್ನ ಕೋಟಿ ಕೋಟಿ ಮನಸ್ಸುಗಳು ಸೇರಿ ಮೂಡಿ ಬಂದದ್ದು ಕರ್ನಾಟಕ. ಯಾರದೋ ಕೋಪ ಅದನ್ನು ತಡೆಯಲು ಸಾಧ್ಯವಿಲ್ಲ. ತಾಯಿ ಭುವನೇಶ್ವರಿ ಒಬ್ಬನಲ್ಲದಿದ್ದರೆ ಇನ್ನೊಬ್ಬನನ್ನ ನಾಡ ಏಳಿಗೆಗಾಗಿ ನಿರ್ಮಿಸಿಕೊಳ್ಳಲು ಅವಳು ಅವಂದೇ. ನಾಡು ಕಟ್ಟುವುದು ಒಂದು ನಿರಂತರ ಹೋರಾಟ, ಅದು ರಾಜಕೀಯ ನಾಟಕವಲ್ಲ ಅಂತ ಬರೀಬೇಕು. ಇನ್ನ ಗದ್ಯಪಾಠದ ಪ್ರಶ್ನೆಗಳಲ್ಲಿ ನೋಡೋದಾದ್ರೆ, ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿ ಹೆಸರಿಡಲು ಕಾರಣವೇನು ತಿಳಿಸಿ ಅಂತ ಕೇಳಿದ್ರು. ಸೊ ಇದು ಕೂಡ ಗಾಂಧಿ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರತಕ್ಕಂಥ ಗದ್ಯಪಾಠ. ಸೊ ಇದನ್ನು ಕೂಡ ಸ್ವಲ್ಪ ಉತ್ತರಗಳನ್ನ ಪಾಸ್ ಮಾಡಿ ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ, ಮಾಸ್ತರರು ಮತ್ತು ಅಂಬವ್ವರ ಪ್ರೀತಿ ಕಡಲಲ್ಲಿ ಕತೆಗಾರರ ಬಾಲ್ಯ ಹೇಗೆ ಕಳೆಯಿತು ವಿವರಿಸಿರಿ ಅಂತ ಕೊಟ್ಟಿದ್ದಾರೆ. ಇದು ಶಾಸ್ತ್ರಿ ಮಾಸ್ತರರ ಮತ್ತವರ ಮಕ್ಕಳು ಅಂತಕ್ಕಂಥದ್ದು ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರು ಬರೆದಿರ್ತಕ್ಕಂಥ ಗದ್ಯಪಾಠದ ಪ್ರಶ್ನೆ. ಇದನ್ನು ಕೂಡ ಇದೆ, ಸ್ವಲ್ಪ ಪಾಸ್ ಮಾಡಿ ಅದನ್ನ ಉತ್ತರಗಳನ್ನ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್, ಪಲಾಯನ ಮಾಡುತ್ತಿದ್ದ ಹುಲಿಯನ್ನ ನರಿ ಹೇಗೆ ಸಮಾಧಾನಪಡಿಸಿ ಹಿಂದಕ್ಕೆ ಕರಿತಂದಿತ್ತು ತಿಳಿಸಿ ಅಂತ ಕೇಳಿದ್ರು. ಸೊ ಇದು ಚತುರ್ಣ ಚಾತುರ್ಯ ಅಂತಕ್ಕಂಥ ಯಾದವ ಕವಿ ಬರೆದಿರ್ತಕ್ಕಂಥ ಪಾಠದಿಂದ ಇರತಕ್ಕಂಥ ಪ್ರಶ್ನೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನ ನಾಟಕ ವಿಭಾಗದಲ್ಲಿ ನೋಡೋದಾದ್ರೆ, ಭೋಳೆ ಶಂಕರನ ಅಣ್ಣಂದಿರೇ ವಾಸಿ ಎಂದು ಪಿಶಾಚಿ ಹೇಳಿಕೊಳ್ಳುತ್ತಿರುವ ಕಾರಣಗಳನ್ನು ವಿವರಿಸಿರಿ. ಸೊ ಇದು ಈ ಪ್ರಶ್ನೆ ಉತ್ತರ. ಇದು ಭೋಳೆ ಶಂಕರ್ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಮೇನ್ ಪಾಯಿಂಟ್ಸ್ ಇತ್ತು. ಇದು ಕೂಡ ನೋಡ್ಕೊಡ್ರಿ. ಇನ್ನು ಅದೇ ಒಂದು ಪ್ರಶ್ನೆ, ಯುದ್ಧ ಮಾಡಲು ಸೈನಿಕರು ನಿರಾಕರಿಸುತ್ತಿದ್ದವರ ಕಾರಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಇದು ಏನಾಗಿತ್ತಪ್ಪ ಅಂದ್ರೆ ಕಾರಣಗಳು ಇತ್ತು. ಓಕೆನಾ. ಇನ್ನು ವ್ಯಾಕರಣಕ್ಕೆ ಬರೋಣ. ಪದ ಬಿಡಿಸಿ ಬರೀಬೇಕು. ಕತ್ತೆತ್ತಿ ಗುಪ್ತಾರಾಧನೆ ವೈದ್ಯಾಧಿಕಾರಿ. ವೆರಿ ಸಿಂಪಲ್. ಕತ್ತು ಪ್ಲಸ್ ಎತ್ತಿ, ಗುಪ್ತ ಪ್ಲಸ್ ಆರಾಧನೆ, ವೈದ್ಯ ಪ್ಲಸ್ ಅಧಿಕಾರಿ. ಇವು ಪದಗಳನ್ನ ಬಿಡಿಸಿ ಬರಲಿಕ್ಕೆ ಕೇಳಿದ್ರು. ನೆಕ್ಸ್ಟ್, ವಿರುದ್ಧ ಪದಗಳನ್ನ ಕೇಳಿದ್ದಾರೆ. ಆರೋಗ್ಯ, ನಂಬಿಕೆ, ಕತ್ತಲು. ಆರೋಗ್ಯ ಅನಾರೋಗ್ಯ, ನಂಬಿಕೆ ಅಪನಂಬಿಕೆ, ಕತ್ತಲು ಬೆಳಕು. ಇನ್ನು ನೆಕ್ಸ್ಟ್, ತದ್ಭವಗಳನ್ನ ಕೇಳಿದ್ದಾರೆ. ಆಕಾಶ, ಪ್ರಸಾದ, ಶೃಂಗಾರ. ಆಕಾಶದ್ದು ಆಗಸ, ಪ್ರಸಾದ ಹಸಾದ, ಶೃಂಗಾರ ಸಿಂಗಾರ. ಇನ್ನು ನಾನಾರ್ಥ ಕೇಳಿದ್ದಾರೆ. ಕಾಡು, ಸೋಮ, ಗಂಡ. ಸವಗ ಕಾಡು, ಪೀಡಿಸು, ಅರಣ್ಯ. ಸೋಮ ಚಂದಿರ ದಿನದ ಹೆಸರು ಅಂದ್ರೆ ವಾರ. ಗಂಡ ಪತಿ ಮತ್ತೆ ಅಪಾಯ ಅಂತಕ್ಕಂಥದ್ದು ಇತ್ತು. ಇನ್ನು ವಿರುಕ್ತಿ ವಾಕ್ಯಗಳಲ್ಲಿ ಉಪಯೋಗ ಮಾಡಿ ವಾಕ್ಯಗಳನ್ನ ರಚನೆ ಮಾಡಬೇಕಾಗ್ತದ. ಅಡಿಗಡಿಗೆ, ಒಳಗೊಳಗೆ, ಮೆಲ್ಲ ಮೆಲ್ಲನೆ ಅಂತ ಇದೆ. ಸೊ ಅದನ್ನ ಏನ್ ಮಾಡಬೇಕು, ಕಂಪ್ಲೀಟ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಅಲ್ಲಿ ಬರೆದ್ರೆ ಅಂಕಗಳನ್ನ ಕೊಡ್ತಾರೆ. ಗ್ರಾಂಥಿಕ ರೂಪ, ಏಗ ಕುತ್ಕೊಂಡು ರೌಸು ಅಂತ ಕೇಳಿದ್ದಾರೆ. ಈಗ ಅಂದ್ರೆ ಯೋಗ, ಕುತ್ಕೊಂಡು ಅಂದ್ರೆ ಕುಳಿತುಕೊಂಡು, ರೌಸು ಅಂದ್ರೆ ರಭಸ. ಇನ್ನು ನಿಮಗೆ ಪ್ರಬಂಧಗಳಲ್ಲಿ ಬರಗಾಲ ಮತ್ತೆ ಜಾಗತೀಕರಣ ಕೇಳಿದ್ದಾರೆ. ಇಲ್ಲಿ ನೀವು ಹಾಕ್ತಕ್ಕಂಥ ವಿಷಯದ ಪೀಠಿಕೆಗೆ 1 ಅಂಕ, ವಿಷಯದ ವಿವರಣೆಗೆ 2 ಅಂಕ, ಸಮಾರೋಪಕ್ಕೆ 1 ಅಂಕ ಹಾಕಿ 4 ಅಂಕ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಇನ್ನು ಪತ್ರಗಳಲ್ಲಿನೂ ಕೂಡ ಏನ್ ಕೇಳಿದ್ದಾರೆ ನೋಡಿ. ವಾರ್ಷಿಕ ಕ್ರೀಡಾಕೂಟವನ್ನ ಕುರಿತು ಸ್ನೇಹಿತಿಗೆ ಪತ್ರ ಬರೀಬೇಕು, ಅಥವಾ ಡಿಜಿಟಲ್ ಗ್ರಂಥಾಲಯವನ್ನ ಸ್ಥಾಪಿಸಲು ವಿನಂತಿಸಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಅದರಲ್ಲಿ ಈ ತನ್ನಾಗಿರ್ತಕ್ಕಂಥ ಪಾಯಿಂಟ್ಸ್ ಇರಬೇಕು ಪತ್ರದಲ್ಲಿ. ಸೊ ದಿನಾಂಕ, ಆತ್ಮೀಯ ಸಂಬೋಧನೆ, ಆತ್ಮೀಯ ವಿಷಯ ನಿರೂಪಣೆ, ಮುಕ್ತಾಯ ಹೊರವಿಳಾಸ. ವೈಯಕ್ತಿಕ ಪತ್ರದಲ್ಲಿದ್ರೆ 4 ಅಂಕ ಕೊಡ್ತಾರೆ. ವ್ಯವಹಾರಿಕ ಪತ್ರದಲ್ಲಿ ಇವರಿಂದ ಇವರಿಗೆ, ದಿನಾಂಕ, ಗೌರವ ಸಂಬೋಧನೆ, ವಿಷಯ, ವಸ್ತುನಿಷ್ಠ ಶೈಲಿ, ಮುಕ್ತಾಯ, ಸಹಿ ಇದ್ರೆ 4 ಅಂಕ ಕೊಡ್ತಾರೆ. ಈ ಸರಿ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಅವರೇ ನಿಮಗೆ ಹೆಸರು ಮತ್ತೆ ಕಾಲೇಜಿನ ಹೆಸರುಗಳನ್ನ ಕೊಡ್ತಾರೆ. ಅದನ್ನ ಭಾವಿಸಿಕೊಂಡೇ ನೀವೇನ್ ಮಾಡ್ಬೇಕಾಗ್ತದ, ಬರಿಬೇಕಾಗ್ತದ. ಇಷ್ಟಿತ್ತು ಫಸ್ಟ್ PUC ಅಲ್ಲಿ ಕನ್ನಡ ಕ್ವಶನ್ ಪೇಪರ್